ಚೇಂಜಸ್ ಆಗಬೇಕು ಸರ್, ಸುಮಾರು ಚೇಂಜಸ್ ಆಗಬೇಕು. ಕೆಲವರು ದುಡಿಯೋರು ಇರ್ತಾರೆ, ಸೊ ನಮ್ಮಂಥವರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ತುಂಬಾ ಕಷ್ಟ ಆಗಿದೆ. ನಮ್ಗಿಬ್ರು ಇರೋ ಹೆಣ್ಮಕ್ಳು ನೋಡಿ, ಇಂಥ ಜೀವನ ಮಾಡ್ತಾ ಇದ್ದವ್ರಿಗೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಮಾಡಿ ಎಂಥ ಜಾಗದ ಪಬ್ಲಿಕಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನೋಡಿ. ಫೇಸ್ ಇಲ್ವಾ? ಫೇಸ್ ಕೊಟ್ಟೆ ವ್ಯಾಪಾರ ಮಾಡ್ತಾ ಇರ್ತೀರಿ. ನಿಮಗೆ ಜೀವನ ನಡೆಸ್ತಿರೋದೇ ಇದರಲ್ಲೇ ಅಲ್ವಾ ಸರ್ ನಾವು? ಸೊ ನಾವು ಎಲ್ಲಿ ಹೋಗ್ಬೇಕು ಸರ್? ನೀವೇ ಹೇಳಿ ಸರ್. ಮಾಡಬೇಕು ಸರ್, ಪರಿಹಾರ ನಿಜವಾಗ್ಲೂ ಮಾಡ್ಬೇಕು. ನೀವು ಮಾಡಬೇಡಿ, ನೀವು ಮಾಡೋದು ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ, ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮಗೂ ಜೀವನ ನಡ್ಸಕ್ಕೆ ಏನಾದರೂ ಒಂದು ಮಾಡಿ ಸರ್, ಅಷ್ಟೇ ಕೇಳ್ಕೊಂಡು. ಗೊತ್ತಿಲ್ಲ ಸರ್, ನೋಡಬೇಕು ಸರ್ ಏನು ಮಾಡ್ತಾರೆ ಸರ್. ನೀವು ಮಾಡಿದಾಗ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ನಮ್ಮಂಥವ್ರಿಗೂ ಸ್ವಲ್ಪ ಫೇಸ್ ಕೊಟ್ಟು ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್. ನಾವು ತುಂಬ ವರ್ಷದಿಂದ ಓದಿಲ್ಲ ಏನಿಲ್ಲ, ಫುಟ್ಪಾತ್ ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ. ನಾವೇನೋ ಇದರಲ್ಲಿ ತೊಗೊಳೋರ್ಗೂ ಒಳ್ಳೇದಾಗತ್ತೆ. ಎಲ್ಲರೂ ಮಾಲ್ಗಳಿಗೆ ಹೋಗೋಕ್ಕಾಗಲ್ಲ, ಬಡವ್ರೆಲ್ಲ ಬಂದು ತೊಗೊಂಡೋಗ್ತಾರೆ. ಎಲ್ಲರಿಗೂ ಹಣ ಹೋಗಲತ್ತ, ಏನೋ ಒಂದು ಸೈಡಲ್ಲಿ ಹಾಕೊಂಡು ಒಂದು ಜಮ್ಕೊಂಡು ಒಂದು ಸೂರು ತೋರಿಸ್ರ ನಮಗೂ ಜೀವನ ನಡೀತಾ ಇದ್ದೀವಿ. ಇಷ್ಟು ಸಾವಿರಾರು ಜನ ನಾವು ಎಲ್ಲಿ ಸರ್ ಹೋಗೋದು? ಇಷ್ಟು ವರ್ಷದಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿಂದ ನಮ್ಗೆ ಸ್ವಲ್ಪ ನಮ್ಮ CM ಹೆಲ್ಪ್ ಮಾಡಬೇಕು. ಅವ್ರ ಪ್ರಕಾರನೇ ನಾವು ಮಾಡಿದೆವು. ಅವ್ರು ಏನಂತಾರೆ, ಫುಟ್ಪಾತಲ್ಲಿ ಓಡಾಡೋಕ್ಕೆ ಜಾಗ ಬಿಟ್ಟು ಹಾಕ್ಕೊಳ್ಳಿಂತಾರೆ. ಎಲ್ಲೆಲ್ಲಿ ಫುಟ್ಪಾತ್ ಜನ ನಡೀತಾರೆ ಜಾಸ್ತಿ, ಅಲ್ಲೆಲ್ಲ ಬಿಟ್ಬಿಟ್ಟು ಹಾಕಿ ಆ ಥರನೇ ನಾವು ಕೂಡ ಮಾಡ್ಕೊಂಡು ಇಲ್ಲಿ ಫುಟ್ಪಾತ್ ಓಡಾಡೋ ಜಾಗದಲ್ಲಿ ನಾವು ಹಾಕಲ್ಲ. ನಮಗೂ ಒಂದು ಜಾಗ ಏನೋ ವೇಸ್ಟ್ ಜಾಗ ತೋರಿಸ್ಬಿಟ್ರ ಅಲ್ಲೆಲ್ಲ ಹಾಕೊಂಡು ಜೀವನ ಮಾಡ್ತೀವಿ. ಅಯ್ಯೋ, ನರ್ಕನೇ ತೋರಿಸ್ಬಿಟ್ಟಿದ್ದಾರೆ ಸರ್. ನಮಗೆ ನಡ್ಕನೇ ಬಂದ್ಬಿಟ್ಟಿದೆ. ಯಾಕಂದ್ರೆ ಮಾರ್ಕೆಟ್ ಹೋಗಿ ಸರಕು ತರೋಕ್ಕಾಗಲ್ಲ. ತಂದಿರೋದು ಯಾವಾಗ ಬರ್ತಾರೋ ಒಂದೊಂದು ಕಡೆ ತುಂಬ್ಕೊಂಡು ಹೋಗ್ತಾರೆ ಲಾರಿಲಿ. ನಮ್ಗೆ ಹಂಗೆ ಏನೋ ತುಂಬಬೇಕಾರೋ ಒಂದು 2 ದಿವಸ 3 ದಿವಸ ಮಾರ್ಕೊಂಡು ಹೋಗ್ರಪ್ಪ ಈ ಥರ ಇದೆ ಅಂತ ಹೇಳಿದ್ರೊಳಗೆ ಬರಲ್ಲ, ಇದ್ದಕ್ಕಿದ್ದಂಗೆ ಬಂದ್ಬಿಡ್ತಾರೆ. ಅದ್ರೂ ತುಂಬ ಕಷ್ಟನೇ ಸರ್. ಇಲ್ಲ ಸರ್, ಹಂಗೆ ಯಾರು ಕೊಡಲ್ಲ ಸರ್. ನಾವು ಇಲ್ಲಿ 30 ವರ್ಷದಿಂದ ಇದ್ದೀವಿ. ಈಗ ನಾವೇ ಕೂಡ ಗಾಂಧಿ ಬಜಾರ್ ಒಳಗಡೆ ಹೋಗಿ ಒಂದು ಗಾಡಿ ಹಾಕ್ಬೇಕಾದ್ರೆ ಅಲ್ಲಿರೋರು ಬಿಡಲ್ಲ. ಅದರಲ್ಲಿಂದ ನಮಗಿಂತ ಒಂದು ಜಾಗ ಏನೋ ಸೈಡಲ್ಲಿ ತೋರಿಸ್ಬಿಟ್ರ ಜನ ಓಡಾಡೋಕೆ ಬಿಟ್ಬಿಟ್ಟಿದ್ದೀವಿ. ನಾವು ಕೂಡ ನಾವು ಅಂಥ ಜಾಗದಲ್ಲಿ ಹಾಕಲ್ಲ. ಸರ್ ಮೂವಿಂಗಲ್ಲಿ ಅವ್ರು ಹೇಳ್ತಾರೆ ಮನೆ ಮೇಲೆ ಎಲ್ಲ ತೊಗೊಂಡು ನೋಡಿ, ಕಾರು ಇಲ್ಲಿ ಐಟಮ್ ಇದನ್ನು ಬರ್ತಾರೆ, ಹೋಗೋರು ಬರೋರು, ಇವ್ರು ಹಾಸ್ಪಿಟ್ಲಿಗೆ ಹೋಗೋರು, ಅಂಥ ಐಟಮ್ ಬಾಳೆಣ್ಣೆ ಕಿಲ್ಲೆಣ್ಣೆ ಏನೋ ಬೇಕಾರಲ್ಲ ಒಂದು ಇಲ್ಲಿ ತೊಗೊಳ್ಳೇಬೇಕು. ಅವರು ಬರ್ತಾರೆ, ಜನಗೂ ತೊಂದರೆ ಆಗುತ್ತೆ, ತಿನ್ನೋರ್ಗೂ ತೊಂದರೆ ಆಗುತ್ತೆ, ಮಾರೋರ್ಗೂ ತೊಂದರೆ ಆಗುತ್ತೆ ಸರ್. ಏನು ಮಾಡಿ ಇದರಲ್ಲಿ ದುಡ್ದು ಬಿಟ್ಟು ನಾವು ಯಾವುದೇ ಮಕ್ಕಳಿಗೆ ಮ್ಯಾರಿಗೆಲ್ಲ ಇದರಲ್ಲೇ ನೋಡಬೇಕು. ನಾವು ತುಂಬ ಕಷ್ಟ ಇದೆ ಈ ಥರ ಮಾಡಿದ್ರೆ. ಈಗ ನೀವು ಪರ್ಯಾಯವಾಗಿ ಬೇರೆ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನಾವು ಏನು ವ್ಯಾಪಾರ ಹಾಕ್ತೀವಿ, ಆ ಐಟಮ್ ಹಾಕ್ತೀವಿ, ಮಾರ್ತೀವಿ. ಡೈಲಿ ಒಂದು 700-800 ಸಾವಿರ ಕೂಡ ದುಡಿತೀವಿ, ಜೀವನ ಮಾಡ್ತೀವಿ ಅಷ್ಟೇ ಸರ್. ಎಲ್ಲಿ ನಾವು ಈ ಥರ ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಏನಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ನಾವು ರೆಗ್ಯುಲರ್ ಆಗಿ 30-40 ವರ್ಷ ಇಲ್ಲೇ ಮಾಡ್ತಾ ಇದ್ದೀವಿ. ಅದು ಹೇಳಿದ್ರು ಕೇಳಿಸ್ಕೊಂಡಿದ್ದೀವಿ, ಇಲ್ಲಿ ಇನ್ನೂ ಬಂದಿಲ್ಲ. ಬಂದರೆ ಏನು ಮಾಡೋದ, ತುಂಬ ಕಷ್ಟ ಇದೆ ನಮಗೆ. ನಾವು ಇಲ್ಲಿ ಒಂದು 30-35 ವರ್ಷ 40 ವರ್ಷ ಆಗಿದೆ ನಾವು ಬಂದು 41 ವರ್ಷ ಆಗಿದೆ. ತಮಿಳ್ನಾಡಿಂದ ಬಂದಿಲ್ಲಿ ಎಷ್ಟು 41 ವರ್ಷ ಆಗಿದೆ.